ನಮಸ್ಕಾರ ಸ್ನೇಹಿತರೆ. ರೇಷನ್ ಕಾರ್ಡ್ ಹೊಂದಿರೋರಿಗೆ ಸರ್ಕಾರದಿಂದ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇನು ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ತುಂಬ ಜನ ಸ್ನೇಹಿತರೆ ಅಕ್ಕಿಯನ್ನು ತಗೊಳಕ್ಕೆ ಹೋಗ್ತಾ ಇದ್ವಿ. ಅಕ್ಕಿಯನ್ನು ತಗೊಳಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಟೈಮಿಂಗ್ಸ್ಗಳನ್ನು ಕೊಡ್ತಾ ಇದ್ರು ಸ್ನೇಹಿತರೆ. 7 ಗಂಟೆಯಿಂದ ನಾವು 10 ಗಂಟೆವರೆಗೆ ಮಾತ್ರ ಅಕ್ಕಿಯನ್ನು ಕೊಡೋದು, 4 ಗಂಟೆಯಿಂದ 7 ಗಂಟೆವರೆಗೆ ಮಾತ್ರ ನಾವು ಅಕ್ಕಿಯನ್ನು ಕೊಡೋದು ಅನ್ನುವಂಥ ಒಂದು ಟೈಮಿಂಗ್ಸ್ ಇರ್ತಾ ಇತ್ತು ಸ್ನೇಹಿತರೆ. ತುಂಬ ಜನ ಸ್ನೇಹಿತರೆ ಕಿಲೋಮೀಟ್ರ್ ಗಟ್ಟಲೆ ಎಲ್ಲ ನಿಂತ್ಕೊಳ್ತಾ ಇದ್ರು ಸ್ನೇಹಿತರೆ. ತುಂಬ ಜನ ಎಲ್ಲೆಲ್ಲೋ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ಆ ತಾತ್ರಕ್ಕೆ ಅವ್ರು ಬರ್ತಾರೆ, ನಾವು ಕೆಲ್ಸಕ್ಕೆ ಹೋಗ್ಬೇಕು, ನಮ್ಗೆ ಸ್ವಲ್ಪ ಅಕ್ಕಿ ಕೊಡಿ ಅಂದರೆ ಅವರು ಕೊಡ್ತಾ ಇರಲಿಲ್ಲ. ನಾವು ಇಲ್ಲ ಬೆಳ್ಳು ಮಡಗ್ಬಿಟ್ಟೆ ನೀವು ತೊಗೊಳ್ಬೇಕು, ನಾವು ಕೊಡೋದೇ 10 ಗಂಟೆವರೆಗೆ ಮಾತ್ರ, ಇಲ್ಲ ಅಂದರೆ ನಾವು ಕೊಡೋದೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡ್ತಾ ಇದ್ರು. ನಮ್ಮ ಡಿಪೋವಲ್ಲೇ ಸ್ನೇಹಿತರೆ ನಾನು ನೋಡಿದ ಮಟ್ಟಿಗೆ ಸ್ನೇಹಿತರೆ 7 ಗಂಟೆಯಿಂದ 8:30ವರೆಗೆ ಮಾತ್ರ ಕೊಡೋದು ಸ್ನೇಹಿತರೆ ಅವರು ಅಕ್ಕಿಯನ್ನು. ಆಮೇಲೆ ಯಾರೇ ಬಂದರೂ ಕೂಡ ಅಕ್ಕಿ ಇಲ್ಲ, ನಾಳೆ ಬನ್ನಿ ಅಂತ ಕಳಿಸ್ತಾರೆ, ಇಲ್ಲ ಸಂಜೆ ಬನ್ನಿ ಅಂತ ಕಳಿಸ್ತಾ ಇರ್ತಾರೆ. ಹಾಗೆ ತುಂಬ ಜನಕ್ಕೆ ಮಳೆ ಆಗಲಿ ಬಿಸಿಲಾಗಲಿ ತುಂಬ ದೊಡ್ಡ ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಯ್ಕೊಂಡು ಬೆಳ್ಳಿನ ಮಡಿಗೆ ಅಕ್ಕಿಯನ್ನು ತಗೊಳ್ತಾ ಇದ್ರು ಸ್ನೇಹಿತರೆ. ಇದನ್ನೆಲ್ಲವನ್ನು ಕೂಡ ಸರ್ಕಾರವು ಗಮನವನ್ನು ಇಟ್ಕೊಂಡು ಸ್ನೇಹಿತರೆ ರೇಷನ್ ಕಾರ್ಡ್ನ ಹೊಂದಿರುವಂಥ APL BPL ಅಂತ್ಯೋದಯ ಕಾರ್ಡನ್ನು ಹೊಂದಿರೋರಿಗೆ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದೆ ಏನಾದರೂ ನೀವು ಅಕ್ಕಿಯನ್ನು ತಗೊಳ್ಬೇಕಾದ್ರೆ ಸ್ನೇಹಿತರೆ ಹೊಸದಾಗಿ ರೂಲ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದೆ ಅಕ್ಕಿಯನ್ನು ತಗೊಳ್ಬೇಕಾದ್ರೆ ಅಕ್ಕಿ ಕೊಡೋರು ಸ್ನೇಹಿತರೆ ಬೆಳಗಿನ ಜಾವ ಸ್ನೇಹಿತರೆ 7 ಗಂಟೆಯಿಂದ ಸ್ನೇಹಿತರೆ ರಾತ್ರಿ 10 ಗಂಟೆವರೆಗೂ ಕೂಡ ಕೊಡಲೇಬೇಕು ಅನ್ನುವಂಥ ಒಂದು ಹೊಸ ರೂಲ್ಸನ್ನು ತೊಗೊಂಡು ಬಂದಿದ್ದಾರೆ ಸ್ನೇಹಿತರೆ. ಈ ಒಂದು ಹೊಸ ರೂಲ್ಸಿಂದ ಸ್ನೇಹಿತರೆ ತುಂಬ ಜನಕ್ಕೆ ಟೈಮ್ ಉಳಿಯುತ್ತದೆ ಅಂತಲೇ ಹೇಳ್ಬೋದು. ಏಕೆಂದರೆ ತುಂಬ ಜನ ಕೆಲಸಕ್ಕೆಲ್ಲ ಹೋಗಬೇಕಾಗಿರುತ್ತೆ, ಬೆಳಗಿನ ಜಾವ ಬಂದು ಅವರು ಅಕ್ಕಿಯನ್ನು ತೊಗೊಳಕ್ಕಾಗಲ್ಲ, ಅವ್ರಿಗೆ ತುಂಬಾ ಸಮಸ್ಯೆ ಆಗ್ತಾಯಿತ್ತು. ಈ ಸಮಸ್ಯೆಗೆ ಇದೊಂದು ದೊಡ್ಡ ಪರಿಹಾರ ಅಂತಲೇ ಹೇಳ್ಬೋದು. ಸಂಜೆ ಅಷ್ಟರಲ್ಲಾರು ಅವರು ಬಂದೇ ಬರ್ತಾರೆ, ಕೆಲವರು ಮಧ್ಯಾಹ್ನಕ್ಕೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ, ಊಟ ತಿಂಡಿಗೆ ಬಂದಾಗ ಹೋಗಿ ಅವರು ಅಕ್ಕಿಯನ್ನು ತೊಗೊಂಡು ಬರ್ಬೋದಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಅಪ್ಡೇಟಿಂದ ಸ್ನೇಹಿತರೆ ತುಂಬ ರಶ್ ಆಗೋದನ್ನು ತಡೆಗಟ್ಬೋದು ಅಂತಲೇ ಹೇಳ್ಬೋದು. ಏಕೆಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಅಕ್ಕಿಯನ್ನು ಕೊಡ್ತು ಅಂದರೆ ಸ್ನೇಹಿತರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ, ಹೋಗ್ತಾ ಇದ್ದಂಗೆ ತುಂಬಾ ಈಸಿಯಾಗಿ ಅಕ್ಕಿಯನ್ನು ತೊಗೊಂಡು ಬರ್ಬೋದು. ಈ ಒಂದು ಅಪ್ಡೇಟ್ನ ಜೊತೆಗೆ ನನ್ನ ಪ್ರಕಾರ ಸರ್ವರ್ನು ಕೂಡ ಸ್ವಲ್ಪ ಸ್ಟ್ರಾಂಗ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಏಕೆಂದರೆ ಸರ್ವರ್ ಇಲ್ಲ ಅಂತ ಕಳಿಸಿದ್ರೆ ಏನು ಮಾಡೋಕ್ಕಾಯ್ತದೆ ಅಲ್ವಾ. ನಿಮ್ಮ ಪ್ರಕಾರ ಸ್ನೇಹಿತರೆ ಸರ್ಕಾರದಿಂದ ಬಂದಿರುವಂಥ ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟನ್ನು ಮಾಡಿ. ಹಾಗೆ ಗೃಹಲಕ್ಷ್ಮಿ ಹಣ ಎಷ್ಟು ಕಂತಿನ ಹಣ ಬಂದಿಲ್ಲ ತಪ್ಪದೆ ಕಮೆಂಟನ್ನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.